ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಗುರುವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 1:30 ಆಗಿದೆ ಟೈಮು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಲಗಿಬಿಟ್ಟಿದ್ದೆ. ಆ್ಯಕ್ಚುಲಿ ನೆನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಅಂತ. ಬಟ್ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಸೊ ಮಾಡೋಂಗಿರಲಿಲ್ಲ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಓಪನ್ ಡೇ ಕೂಡ ಇತ್ತು. ಓಪನ್ ಡೇಗೆ ಹೋಗಬೇಕಾಗಿತ್ತು, ಅಲ್ಲಿಗೂ ಕೂಡ ಹೋಗಲಿಲ್ಲ ನಾನು, ಸುಸ್ತಾಗ್ತಿತ್ತು ಅಂತೇಳಿ. ಸೊ ಮಲಗಿಬಿಟ್ಟಿದ್ದೆ, ಬೆಳಗ್ಗೆಯಿಂದನೂ ಇದ್ದೇ ಇರಲಿಲ್ಲ. ಹಿಂಗೆ ಮಲ್ಕೊಂಡೇ ಇದ್ದೆ. ಸಡನ್ನಾಗಿ ಒಂದು ಮೆಸೇಜ್ ಬಂತು, ಒಂದು ಮೇಲ್ ಕೂಡ ಬಂತು, ಒಂದು ಮೆಸೇಜ್ ಕೂಡ ಬಂತು. ನನಗೆ ಫುಲ್ ಎನರ್ಜಿ ಬಂದುಬಿಡ್ತು. ಎಷ್ಟು ಸುಸ್ತಾಗಿ ಮಲಗಿದ್ನೋ ಸಡನ್ನಾಗಿ ಎದ್ದು ಕೂತ್ಕೊಂಡ್ಬಿಟ್ಟೆ. ಒಂಥರ ನನ್ನ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು, ಆ ಥರ ಬಂತು. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ, ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಸೊ ಹೌದು, ನನಗೆ ತುಂಬಾ ಖುಷಿಯಾದಂಥ ವಿಚಾರ. ಬಟ್ ಅದನ್ನು ಯಾವ ಥರ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಹಂಗೆ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಏನು ಬೆಳಗ್ಗೆಯಿಂದ ತಿಂಡಿ ಕೂಡ ಏನೂ ಮಾಡಿರಲಿಲ್ಲ. ಅಡುಗೆಗೆ ಬೀನ್ಸ್ದು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ. ಬೀನ್ಸು ಕಡಲೆಬೇಳೆ ಹಾಕ್ಬಿಟ್ಟು ಬಸ್ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಮುದ್ದೆ ಏನು ಮಾಡ್ತಾಯಿಲ್ಲ. ಅದಾದಮೇಲೆ ಖುಷಿಯಾದ ವಿಚಾರ ಅಲ್ವಾ. ಸೊ ನಾನು ಹಿಂಗೆ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸೊ ಮತ್ತೊಂದು ಹಿಂಗೆ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸೊ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಏನೋ ವಿಷಯ ಅಂತ. ಗೆಸ್ ಮಾಡ್ತಾಯಿರಿ, ಆಲ್ರೆಡಿ ಗೊತ್ತಾಗಿರುತ್ತೆ. ಆದರೂ ಕೂಡ ನಾನು ರೆಡಿಯಾಗಿ ಆಮೇಲೆ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ಅಷ್ಟೇ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗಿರೋದು. ಈ ಒಂದು ಖುಷಿ ವಿಚಾರಕ್ಕೂ ಕೂಡ ನೀವುಗಳೇ ಕಾರಣ. ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಕೂಡ ಹೇಳಬೇಕು, ಅದನ್ನು ಕೂಡ ಹೇಳ್ತೀನಿ. ಸರಿ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ. ಏನು ಖುಷಿ ವಿಚಾರ ಅಂತ ಕೂಡ ಹೇಳ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಹೇಳ್ತೀನಿ. ನೋಡಿ ಅಲ್ಲಿ ನನ್ನ ಮಗ ಡ್ರ್ಯಾಗನ್ ಫ್ರೂಟ್ ತಂದಿದ್ರು ನನ್ನ ಹಸ್ಬೆಂಡು. ಅದನ್ನು ನನ್ನ ಕೇಳ್ದೆ ಕಟ್ ಮಾಡಿಕೊಡಮ್ಮ ಅಂತ. ಇರಪ್ಪ ಒಂದು 5 ನಿಮಿಷ ಕಟ್ ಮಾಡಿಕೊಡ್ತೀನಿ ಅಂದೆ. ಅವ್ನಿಗೆ ಅರ್ಜೆಂಟು. ಅವನೇ ಚಾಕು ಹುಷಾರು ಮಗನೇ, ಕೈ ಅವನೇ ಕಟ್ ಮಾಡ್ಕೊಂಡು ತಿಂತಾವನೆ. ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮನೆ ಹತ್ರನೇ ಆಟೋದಲ್ಲಿ ಮಾರ್ಕೊಂಡು ಬಂದರು. ಅವ್ರ ಹತ್ರ ಬರೀ ಬಟಾಣಿ ಮತ್ತು ಬೀನ್ಸ್ ಬಿಟ್ಟರೆ ಏನೂ ಇರಲಿಲ್ಲ. ಸೊ ಬಟಾಣಿ 1 kg, ಬೀನ್ಸ್ 1 kg ತೊಗೊಂಡೆ. ಕ್ಯಾರೆಟ್ ತೊಗೊಳ್ಳಿಲ್ಲ. ಸೊ ಇವಾಗ ಬೀನ್ಸು ಮತ್ತು ಕಡಲೆಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸ್ ಎಲ್ಲನೂ ಬಿಡಿಸಿಟ್ಕೊತಾ ಇದ್ದೀನಿ. ನನ್ನ ಮಗಳ ಜೊತೆ ಕೂರಿಸ್ಕೊಂಡಿದ್ದೆ. ಅವಳು ಸಿಕ್ಕಿದ್ದೆಲ್ಲ ತೆಗೆದು ಬಾಯಿಗೆ ಹಾಕ್ಕೊತಾಳೆ. ನಮ್ಮದು ಈ ಕುಕ್ಕರ್ದು ಗ್ಯಾಸ್ ಕೆಟ್ಟೋಗ್ಬಿಟ್ಟಿದೆ, ಹೊಸದು ತೊಗೋಬೇಕು. ಹಂಗಾಗಿ ಅದು ವಿಷಲ್ ಬರಲ್ಲ. ಅದಕ್ಕೆ ಹಾಗೇ ರೈಸ್ ಮಾಡಿಬಿಟ್ಟು ಈ ಕಡೆ ಕಡಲೆಬೇಳೆ ಮತ್ತು ಬೀನ್ಸ್ ಬೇಯೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು. ರೈಸ್ ಆವಾಗಲೇ ಮಾಡಿದ್ದೆ. ಹಾಗೆ ಈ ಕಡೆ ಪಲ್ಯ ಕೂಡ ಆಗ್ತಾಯಿದೆ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಊಟ ಮಾಡಬೇಕಷ್ಟೇ. ರೈಸ್ ಮೊದಲೇ ಮಾಡಿದ್ನಲ್ವಾ, ಇನ್ನು ಊಟ ಮಾಡೋದಷ್ಟೇ. ಬನ್ನಿ ಬನ್ನಿ, ನಿಮಗೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೆ. ಕಂಗ್ರ್ಯಾಚುಲೇಷನ್, ಫಸ್ಟ್ ಪೇಮೆಂಟು ಯೂಟ್ಯೂಬ್ ಚಾನಲ್ದು. ಥ್ಯಾಂಕ್ ಯು ತೀರು ಮಗಳೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬಂದಿದೆ, ನನಗೆ ನಿಮ್ಮ ಕೈಲೇ ಇಸ್ಕೋಬೇಕು ಅಂತಿತ್ತು. ಟೀ ಮಾಡ್ತಾ ಇದ್ದೀನಿ. ಸಂಜೆ ಆಗಿದೆ. ನನ್ನ ಹಸ್ಬೆಂಡ್ ಇವಾಗ ತಾನೇ ಬಂದರು. ಟೀ ಕುಡಿಬೇಕು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ನಲ್ವಾ ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು ಅಂತ. ಗೊತ್ತಾಗಿದೆ, ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಏನದು ಅಂತ. ಫ್ರೆಂಡ್ಸ್, ಏನಪ್ಪ ಅದು ಅಂದರೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಫಸ್ಟ್ ಪೇಮೆಂಟ್ ನಂದು. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಾನಂತೂ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ಆ್ಯಕ್ಚುಲಿ ಇನ್ನೂ ಮುಂಚೆನೇ ಬರಬೇಕಾಗಿತ್ತು. ಬಟ್ ನಾನೇ ಒಂದು 3-4 ಮಂತ್ಸು ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿದ್ರಿಂದ ನನಗೆ ಸ್ವಲ್ಪ ಲೇಟ್ ಆಯಿತು. ಬಟ್ ಫೈನಲಿ ನನಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂತು. ನನ್ನ ಮೊದಲನೇ ಸಂಪಾದನೆ ಯೂಟ್ಯೂಬಿಂದ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂಥರ ನನಗೆ ಫುಲ್ಲು ಏನೋ ಒಂಥರ ಎನರ್ಜಿ ಬಂದುಬಿಟ್ಟಂಗೆ ಅನ್ನಿಸ್ಬಿಡ್ತು ಮಧ್ಯಾಹ್ನ ಅಂತೂ ಮೆಸೇಜ್ ನೋಡಿದಾಗ. ಅಂದರೆ ನನಗೆ ಮೇಲ್ ಬಂದಿತ್ತು 21st 26th ಡಿಸೆಂಬರ್ ಒಳಗಡೆ, 1 ವೀಕ್ ಒಳಗಡೆ ಬರುತ್ತೆ ಅಂತ ಮೇಲ್ ಬಂದಿತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ 21ನೇ ತಾರೀಕಿಂದ 26ರಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ. ಬಟ್ ಇವತ್ತು 21ನೇ ತಾರೀಕು ಇವತ್ತೇ ಬಂದುಬಿಡ್ತು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಒಂಥರ ಅಷ್ಟು ಹೇಳ್ಕೊಳಕ್ಕಾಗಲ್ಲ, ಆ ಥರ ಖುಷಿ ಅನಿಸ್ಬಿಡ್ತು.
ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿದೆ. ಅವರು ಕೂಡ ಖುಷಿ ಪಟ್ರು. ಹೌದಾ ಅಂತೆಲ್ಲ ಹೇಳಿದ್ರು, ಕಾಂಗ್ರೆಸ್ ಹೇಳಿದ್ರು, ಖುಷಿ ಆಯಿತು. ಅದಾದಮೇಲೆ ನಾನು ಎದ್ದು ಸ್ವಲ್ಪ ಅಡುಗೆ ಮಾಡಿಟ್ಬಿಟ್ಟು, ಇವತ್ತೇನು ಬೆಳಿಗ್ಗೆ ಏನು ಕೆಲಸ ಮಾಡಿರಲಿಲ್ಲ, ನಾನು ಸ್ವಲ್ಪ ಆಗ್ತಿರ್ಲಿಲ್ಲ, ಹಂಗೆ ಮಲಗಿಬಿಟ್ಟಿದ್ದೆ. ಅಡುಗೆ ಮಾಡಿಬಿಟ್ಟು ಸಾಂಬಾರು ಮಾಡಿ ಅನ್ನ ಮಾಡಿಟ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಎಲ್ಲ ಆದೆ, ಸ್ನಾನ ಎಲ್ಲ ಮಾಡ್ಕೊಂಡು ಆದಮೇಲೆ ನಾನು ATMಗೆ ಹೋಗಿ ಡ್ರಾ ಮಾಡ್ಕೊಬರೋಣ ಅಂತ ಅಂದ್ಕೊಂಡೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಂದು ATM ಕಾರ್ಡು ಎಕ್ಸ್ಪೈರ್ ಆಗಿದೆ. ಈ ಗೂಗಲ್ ಪೇ, ಫೋನ್ಪೇ ಎಲ್ಲ ಬಂದಮೇಲೆ ನಾವು ATM ಜಾಸ್ತಿ ಯೂಸ್ ಮಾಡ್ತಾ ಇಲ್ವಲ್ಲ. ಚಿನ್ನು ಬೇಡ 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 ಶು ಗೂಗಲ್ ಪೇ, ಫೋನ್ಪೇ ಎಲ್ಲ ಬಂದಾಗಿಂದ ನಾವು ATM ಜಾಸ್ತಿ ಯೂಸ್ ಮಾಡೋದು ನಿಲ್ಲಿಸ್ಬಿಟ್ಟು ನಾನು ಅದು ನೋಡಿಕೊಂಡೇ ಇಲ್ಲ. ಅದು ಜನವರಿನಲ್ಲೇ ಎಕ್ಸ್ಪೈರ್ ಆಗಿಬಿಟ್ಟಿದೆ, ಇಷ್ಟೊಂದು ದಿನ ಆಗಿಬಿಟ್ಟಿದೆ. ಸೊ ಹೊಸ್ದಾಗಿ ಅಪ್ಲೈ ಮಾಡಬೇಕು ಇವಾಗ. ಸೊ ಆ ಥರ ಆಗಿಬಿಟ್ಟಿದೆ. ನಾನು ಇವಾಗ ಹೆಂಗೆ ಡ್ರಾ ಮಾಡೋದು? ಅದು ಬ್ಯಾಂಕಲ್ಲೇ ಇಟ್ಕೊಂಡಿದ್ರು ತೊಂದರೆ ಇರ್ತಿರ್ಲಿಲ್ಲ. ಬಟ್ ನನಗದನ್ನ ಡ್ರಾ ಮಾಡಿ ಅದು ಕಣ್ಣಲ್ಲಿ ನೋಡ್ಬೇಕು ನಾನು, ಮತ್ತು ಅದನ್ನು ನನ್ನ ಪರ್ಸಲ್ಲಿ ಇಟ್ಕೋಬೇಕು. ಈ ಥರ ಏನೇನೋ ಇರುತ್ತಲ್ಲ ನಮಗೊಂದು ಕೆಲವೊಂದು ಆಸೆಗಳು, ಆ ಥರ ಅನ್ನಿಸ್ಬಿಡ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಂದು ಇನ್ನೊಂದು ಅಕೌಂಟ್ ಇದೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಿಂದ ತಗೊಳ್ಳೋಣ ಅಂತಂದರೆ ಅದ್ರದ್ದು ATM ಕಾರ್ಡ್ ಇದೆ, ಬಟ್ ಅದು ಊರಲ್ಲಿದೆ, ಬೆಳ್ತೂರಲ್ಲಿದೆ. ಸೊ ಅದು ಕೂಡ ಇರಲಿಲ್ಲ ನನಗೆ. ಹಂಗೂ ನನ್ನ ಹಸ್ಬೆಂಡ್ ಹೇಳಿದ್ರು, ಏನಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯ, ಬಿಡು ಪರವಾಗಿಲ್ಲ, ನೆಕ್ಸ್ಟ್ ವೀಕ್ ಊರಿಗೆ ಹೋದಾಗ ತೊಗೊಂಬರ್ತೀನಿ, ತಗೊಳ್ಳಿವೆ ಅಂತಂದ್ರು. ಇಲ್ಲ ನನಗದು ಇವತ್ತು ನೋಡಲೇಬೇಕು, ನನ್ನ ಫಸ್ಟ್ ಪೇಮೆಂಟ್ ಅದು, ನನಗೆ ಎಕ್ಸೈಟ್ಮೆಂಟ್ ಇದೆ, ಅದು ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತಂದರು. ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ, ನನ್ನ ಅಕೌಂಟಿಂದ ನನ್ನ ಹಸ್ಬೆಂಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಜೊತೆಲಿ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದಿದ್ದು ನಾವು. ಹೋಗ್ಬಿಟ್ಟು ಜೊತೆಲೇ ಡ್ರಾ ಮಾಡ್ಕೊಬರೋಣ ಅಂತ. ಆದರೆ ಏನಾಯಿತು ಅಂದರೆ, ಪಾಪು ಮಲ್ಕೊಂಬಿಟ್ಲು ಸಂಜೆಲಿ. ಮಲಗಿರೋ ಮಗುನ ಮನೆಯಿಂದ ಎತ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂದರೆ ಹೊರಗಡೆ ಹೋದಾಗ ಮಲ್ಕೊಂಡ್ಬಿಟ್ರೆ ಅದೊಂಥರ, ಇಲ್ಲ ಮನೆಯಿಂದ ಎಚ್ಚರ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಮಲಗಿರೋ ಮಗುನೇ ಎತ್ಕೊಂಡು ಹೋಗ್ಬಾರ್ದಂತೆ ಮನೆಯಿಂದ, ಹಂಗೆ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸರಿ ಬಿಡಿ ನಾನು ಬರಲ್ಲ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಹೇಳಿದ್ರು, ಸರಿ ಒಂದು 8 ಗಂಟೆ ಮೇಲೆ ಹೋಗಿ ಇಲ್ಲೇ ಮನೆ ಹತ್ರನೇ ಇರೋ ATM ಅಂತ ಹೇಳಿದ್ರು. ನಾನು ಸುಮ್ಮನಾಗಿದ್ದೆ. ಆಮೇಲೆ ಫೋನ್ ಮಾಡಿಬಿಟ್ಟು ಅಮೌಂಟ್ ಡ್ರಾ ಮಾಡ್ತಾಯಿದ್ದೀನಿ, ಡ್ರಾ ಮಾಡ್ಕೊಂಬರಲ್ಲ, ನಂಗೆ ಆಮೇಲೆ ಬೇರೆ ಕೆಲಸ ಐತೆ, ನಾನು ಹೊರಗಡೆ ಹೋಗಬೇಕು ಅಂತಂದರು. ನಾನೇ ಡ್ರಾ ಮಾಡ್ಕೊಂಬರಲ್ಲ ಅಂತ ಕೇಳಿದ್ರು. ಸರಿ, ನಾನು ಹೆಂಗಿದ್ರು ನಾನು ಹೋಗಿದ್ರು ಅವ್ರ ಹತ್ರನೇ ದುಡ್ಡು ಇಸ್ಕೊತಾ ಇದ್ದಿದ್ದು. ನಾನು ಡ್ರಾ ಮಾಡಿಬಿಟ್ಟು ಅವ್ರ ಕೈಯಿಂದನೇ ಇಸ್ಕೋಬೇಕು ಅಂತ ಇದ್ದಿದ್ದು. ಹೆಂಗಾದ್ರೇನು ಸರಿ ನೀವೇ ಡ್ರಾ ಮಾಡ್ಕೊಂಬನ್ನಿ ಅಂತ ಹೇಳಿದೆ. ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಅವ್ರದ್ದು ಮೆಮೊರಿ ಫುಲ್ ಆಗಿದೆ, ನಂದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಸರಿ ಹೆಂಗಿದ್ರು ನಿಮ್ಮ ಕೈಲೇ ಇಸ್ಕೋಬೇಕಂತಲ್ಲಿ ಇರೋದು, ಸರಿ ಡ್ರಾ ಮಾಡ್ಕೊಂಬನ್ನಿ ಅಂತ ಹೇಳಿದೆ. ಡ್ರಾ ಮಾಡ್ಕೊಂಡು ಬಂದರು. ಕಾಯ್ತಾ ಇದ್ದೆ ಬಾಗ್ಲಲ್ಲೇ ನಿಂತ್ಕೊಂಡು ಬರಲಿ ಅಂತ. ಬಂದುಬಿಟ್ಟು ಕೊಟ್ಟರು. ವಿಡಿಯೋ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನೇ ಆದ್ರೂ ನಮ್ಮದು ನಾವು ಸ್ವಂತ ಸಂಪಾದನೆ ಮಾಡಿರೋದು ಅಮೌಂಟ್ ಅಂದಾಗ ಸಿಕ್ಕಾಪಟ್ಟೆ ಅದೊಂಥರ, ಅದ್ರ ಖುಷಿನೇ ಬೇರೆ ಥರ ಇರುತ್ತೆ ನೋಡಿ. ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟಿದೆ ನೋಡಿ. ಇದಿಷ್ಟು ನನ್ನ ಯೂಟ್ಯೂಬ್ ಪೇಮೆಂಟೇನೆ, ಇದಕ್ಕೇನು ಎಕ್ಸ್ಟ್ರಾ ಆ ಥರ ಇಲ್ಲ, ನನ್ನದೇನೆ ಪೇಮೆಂಟ್ ಇದು. ಖುಷಿ ಆಯಿತು. ತಮ್ಮನೇಲಿಗೆ ಒಂದೆರಡು ಫೋಟೋ ತಗೊಳಕ್ಕೆ ಬೇಕಾಗುತ್ತೆ, ಅದಕ್ಕೆ ಪೋಸ್ ಕೊಟ್ಬಿಡ್ತೀವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಮೌಂಟ್ ಎಷ್ಟಿದೆ ಅನ್ನೋದಕ್ಕಿಂತ ಅದು ಚಿಕ್ಕದೋ ಪುಡ್ತೋ ಸ್ವಲ್ಪನೋ ಜಾಸ್ತಿನೋ ನನ್ನ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಲ್ವಾ. ನಾನು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಅಲ್ವಾ ಇದೆಲ್ಲ ನನಗಾಗಿದ್ದು. ಮತ್ತು ಮೇಯ್ನ್ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಈ ಅಮೌಂಟ್ ಬಂದಿರೋದು ನಾನು ವರ್ಕ್ ಮಾಡಿದ್ದೀನಿ ಇಲ್ಲ ಅಂತಲ್ಲ, ಅದೇ ಥರ ನಿಮ್ಗಳ ಸಪೋರ್ಟಿಂದನೂ ಕೂಡ ಇದೆಲ್ಲ ಸಾಧ್ಯ ಆಗಿರೋದು. ನಿಮಗೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಪೋರ್ಟ್ ಅನ್ನೋದು ಯಾವಾಗಲೂ ಇದೇ ಥರ ಇರಲಿ. ನೀವು ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಆದಷ್ಟು ಬೇಗ ಇದೇ ಥರ ಪೇಮೆಂಟ್ಸ್ನ ನಾನು ಪ್ರತಿ ತಿಂಗಳು ತಗೊಳ್ಳೋ ಥರ ಆಗ್ತೀನಿ. ಅದೇ ಥರ ನನ್ನ ಆಸೆ ಇರೋದು ಕೂಡ. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇದೊಂದು ಖುಷಿ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ. ಇದೇನೋ ಡೈಲಿ ವ್ಲಾಗ್ ಆ ಥರ ಇನ್ನೂ ಜಸ್ಟ್ ಇದೊಂದು ವಿಷಯ ಹೇಳೋಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಕೇಳ್ತೀರ ಪೇಮೆಂಟ್ ಎಷ್ಟು ಬಂದಿದೆ ಅಂತ. ಬಟ್ ನಮಗೆ ಅಂದರೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಪೇಮೆಂಟ್ನ ನಾವು ಹೇಳೋ ಆಗಿಲ್ಲ, ಇಷ್ಟು ಬಂದಿದೆ ಅಷ್ಟು ಬಂದಿದೆ ಅಂತ ಹೇಳೋ ಹಂಗಿಲ್ಲ. ಬಟ್ ಹೇಳಲಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತಲ್ವ, ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳ್ತೀನಿ. ಯಾವ ಥರ ಅಂದರೆ, ಅಟ್ ಪ್ರೆಸೆಂಟ್ ಇವಾಗ ಒಂದು ಗ್ರಾಮ್ ಗೋಲ್ಡ್ ತೊಗೊಳ್ಳೋದಕ್ಕೆ 1 ಗ್ರಾಮ್ ಗೋಲ್ಡ್ ರೇಟ್ ಏನಿದೆ ಇವಾಗ ಅಟ್ ಪ್ರೆಸೆಂಟ್, ಅಂದರೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಲ್ಲ ಸೇರಿ 1 ಗ್ರಾಮ್ ಗೋಲ್ಡ್ಗೆ ಎಷ್ಟಾಗುತ್ತೆ ರೇಟು
ಆ ಥರ ಈ ದುಡ್ಡಲ್ಲಿ ನಾನು ಒಂದು ತೊಗೊಂಡ್ರೆ ಒಂದು 2-2.5 ಗ್ರಾಮ್ ಗೋಲ್ಡ್ ತೊಗೋಬೋದು, ಅಷ್ಟು ಹೇಳ್ಬೋದು ನಾನು. ಅಲ್ಲಿಗೆ ನೀವೇ ಗೆಸ್ ಮಾಡ್ಕೊಂಡ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಿರ್ಬೋದು ಅಂತ. ನಂಗೆ ನಿಜವಾಗ್ಲೂ ಬೇಜಾರಿಲ್ಲ ಸ್ವಲ್ಪ ಬಂದಿದೆ ಅಂತ, ಚಿಕ್ಕದೋ ಪುಟ್ಟದೋ ಎಷ್ಟೋ ಒಟ್ಟಿನಲ್ಲಿ ನನಗೆ ನಾನು ಕಷ್ಟಪಟ್ಟಿದ್ದಕ್ಕೆ ನನ್ನ ಅಮೌಂಟ್ ಬಂತು, ಖುಷಿ ಆಗ್ತಿದೆ. ಇದನ್ನು ಏನು ಮಾಡಬೇಕು ಇನ್ನು ಅದರಲ್ಲಿ ಅಂತ ನಾನು ಏನು ಡಿಸೈಡ್ ಮಾಡಿಲ್ಲ. ಮುಂದೆ ಹೇಳ್ತೀನಿ, ನಾನು ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗಲ್ಲಿ ಹೇಳ್ತೀನಿ ಈ ದುಡ್ಡಲ್ಲಿ ಏನು ತೊಗೊಳ್ತೀನಿ ಏನು ಮಾಡ್ತೀನಿ ಅಂತ. ನಿಮಗೆ ಯಾರಿಗಾದರೂ ಏನಾದರೂ ಐಡಿಯಾ ಉಳಿದ್ರೆ ಈ ದುಡ್ಡಲ್ಲಿ ಏನು ತೊಗೋಬೋದು ನಾನು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಹೇಳಿ. ನಿಮಗೆ ಯಾರಿಗಾದರೂ ಏನಾದರೂ ಅನಿಸಿದ್ರೆ, ಅಂದರೆ ಈ ದುಡ್ಡಲ್ಲಿ ನಾನು ಏನು ತೊಗೋಬೋದು ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ವರ್ತ್ ಅನ್ನಿಸ್ಬೇಕು ಆ ಥರ. ಅದು ನನಗೆ ನೆನಪಲ್ಲಿ ಉಳ್ಕೋಬೇಕು ಆ ಥರ, ಲೈಫ್ ಟೈಮ್ ನೆನಪಲ್ಲಿ ಉಳ್ಕೋಬೇಕು. ಯಾಕಂದರೆ ಫಸ್ಟ್ ಪೇಮೆಂಟ್ ಅಲ್ವಾ, ಏನೋ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ, ನೆನಪಲ್ಲಿ ಉಳ್ಕೊಳ್ಳೋ ಥರ. ನಿಮಗೆ ಏನು ತೊಗೋಬೋದು ಅನಿಸುತ್ತೆ, ಏನು ಮಾಡ್ಬೋದು ನಾನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಹೇಳಿ. ಆಗ ನನಗೊಂದು ಐಡಿಯಾ ಬರುತ್ತೆ. ನೋಡೋಣ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ. ಫುಲ್ ಹ್ಯಾಪಿಯಾಗಿದ್ದೀನಿ ಇವಾಗ. ಬೆಳಗ್ಗೆಯಿಂದ ಇದ್ದಿದ್ದು ಸುಸ್ತು ಎಲ್ಲ ಪೈನ್ ಎಲ್ಲ ಮರ್ತೇ ಹೋಯ್ತು. ಏನಾದರೂ ಆಮೇಲೆ ಇನ್ನೊಂದು ಬೇಜಾರೇನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ. ನಿಜವಾಗ್ಲೂ ಪೇಮೆಂಟ್ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು, ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಇಟ್ಸ್ ಓಕೆ, ತೊಂದರೆ ಇಲ್ಲ. ಇದನ್ನು ಖರ್ಚು ಮಾಡಲ್ಲ ಇವಾಗ, ಅದನ್ನು ಹಾಗೆ ಇಡ್ತೀನಿ. ಮನೆಯಲ್ಲಿ ಇರಲಿ, ನನ್ನ ಏನು ಲಾಕರಲ್ಲಿ ಇದನ್ನ ಮನೆಯಲ್ಲಿ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದು, ಲಾಕರಲ್ಲಿ ಇಡ್ತೀನಿ. ಆಮೇಲೆ ಹೇಳ್ತೀನಿ ದುಡ್ಡು ಏನು ಮಾಡಿದೆ ಅಂತ. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಅದು ಹೇಳ್ತಾವಳೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇವಾಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಈಗ ವ್ಲಾಗ್ ಕಂಟಿನ್ಯೂ ಮಾಡಲ್ಲ ನಾನು. ಏನಕ್ಕೆ ಅಂತಂದರೆ ನಾನು ಅಡುಗೆನೂ ಮಾಡಲ್ಲ ಸಂಜೆಗೆ. ಮಧ್ಯಾಹ್ನ ಬಸ್ ಸಾಂಬಾರು ಮಾಡಿ ರೈಸ್ ಮಾಡಿದ್ನಲ್ಲ ಅದೇ ಇದೆ. ಇನ್ನು ನಾಳೆ ನನ್ನ ಮಗನ ಸ್ಕೂಲಲ್ಲಿ ಫನ್ ಫೇರ್ ಇದೆ, ಈವೆಂಟ್ ಇದೆ, ಮತ್ತು ಅವ್ರಿಗೆ ಸ್ಕೂಲ್ ಡೇ ಎಲ್ಲ ಇದೆ. ಸೊ ಅದಕ್ಕೆ ಅವ್ನಿಗೆ ಪ್ರಿಪೇರ್ ಮಾಡಬೇಕು ಸ್ವಲ್ಪ, ಅಷ್ಟೇ, ಇನ್ನೇನಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಇವತ್ತು ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ಮಲಗಿಬಿಟ್ಟಿದ್ದೆ, ಅದಕ್ಕೆ ಎಡಿಟಿಂಗ್ ಮುಕ್ಕಾಲು ಭಾಗ ಮುಗ್ದಿದ್ದು, ಇನ್ನೂ ಸ್ವಲ್ಪ ಇದೆ. ಹಂಗಾಗಿ ವೀಡಿಯೋ ಎಡಿಟ್ ಮಾಡಬೇಕು, ಆ ವಿಡಿಯೋ ಎಡಿಟ್ ಮಾಡಬೇಕು, ಈ ವಿಡಿಯೋ ಎಡಿಟ್ ಮಾಡಬೇಕು. ಈ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆದರೆ ನನಗೆ ಎಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಅಂತ ಸಖತ್ ಕ್ಯೂರಿಯಾಸಿಟಿ ಆಗಿದೆ. ಮೊದಲು ಆ ವಿಡಿಯೋ ಬರುತ್ತೆ, ಈ ವಿಡಿಯೋ ಬರುತ್ತೆ ನಂಗೆ ಗೊತ್ತಿಲ್ಲ. ಅಪ್ಲೋಡ್ ಮಾಡಿಬಿಡ್ತೀನಿ. ನನಗೇನಾದರೂ ಇದನ್ನೇ ಫಸ್ಟ್ ಹಾಕೋಣ ಅಂದರೆ ಇದನ್ನೇ ಅಪ್ಲೋಡ್ ಮಾಡಿಬಿಡ್ತೀನಿ. ದೊಡ್ಡ ನಮ್ಮ ತರಲೆ ಸುಬ್ಬ ಅಷ್ಟೇ, ಏನೇನಿಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಆಗೋಕ್ಕೆ ಸಾಧ್ಯ ಆಗಿದ್ದು. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.